ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ದಿನ ವಿಡಿಯೋ ಅಪ್ಲೋಡ್ ಮಾಡದೆ ಹೋದರೆ ಯಾಕೆ ಮೇಡಮ್ ವಿಡಿಯೋ ಬಂದಿಲ್ಲ ಅಂತ ಪ್ರಶ್ನೆ ಕೇಳುವುದರ ಮೂಲಕ, ಕಳಿಸ್ಬೇಕಿತ್ತಲ್ಲ ನೀವು ವಿಡಿಯೋ ಯಾಕೆ ಕಳಿಸ್ಲಿಲ್ಲ ಅಂತ ದಬಾಯಿಸೋದ್ರ ಮೂಲಕ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇರುವಂತಹ ಹಲವಾರು ವೀಕ್ಷಕರಿಗೆ ನನ್ನ ಕೃತಜ್ಞತೆಗಳು, ನಮನಗಳು. ಈ ಪ್ರೀತಿ ಇದೆಯಲ್ಲ, ಇದೇ ಪ್ರತಿ ವ್ಯಕ್ತಿಯ ಬದುಕಿನ ಭರವಸೆಯಾಗಿರುತ್ತೆ. ನಮ್ಮ ಭರವಸೆ ಯೂಟ್ಯೂಬ್ ಚಾನಲನ್ನು ಕಳೆದ ಕೆಲವು ತಿಂಗಳಿಂದ ಬಹಳಷ್ಟು ಜನ ನೋಡ್ತಾ ಇದ್ದೀರಿ. ಇಷ್ಟೊಂದು ಜನ ಈ ಯೂಟ್ಯೂಬ್ ಚಾನಲನ್ನು ನೋಡೋದಕ್ಕೆ ಕಾರಣರಾದಂತಹ ವ್ಯಕ್ತಿಗಳನ್ನು ನಾನು ಕೃತಜ್ಞತೆಯಿಂದ ಇಲ್ಲಿ ಸ್ಮರಿಸ್ಕೊಳ್ಬೇಕು. ಬದುಕಿನ ಬುತ್ತಿ ಯೂಟ್ಯೂಬ್ ಚಾನಲಿನ ಮಹಾರುದ್ರ ಅವರು ಮತ್ತು ಅವರ ಇಡೀ ಟೀಮು ನಮ್ಮ ಮನೆಗೆ ಬಂದು ನಮ್ಮ ಜೊತೆಗೇ ಇದ್ದು ಒಂದು ಇಡೀ ದಿನ ಬೇರೆ ಬೇರೆ ನೆಲೆಯಿಂದ ನಮ್ಮನ್ನು ಪರಿಚಯಿಸಿದ್ರು. ಬದುಕಿನ ಬುತ್ತಿ ಯೂಟ್ಯೂಬ್ ಚಾನಲ್ನವರಿಗೆ ನಮ್ಮ ಅನಂತ ವಂದನೆಗಳು. ಹಾಗೂ ಆ ಯೂಟ್ಯೂಬ್ ಚಾನಲಿನ ಲಿಂಕನ್ನು ಕೂಡ ನಾವಿಲ್ಲಿ ಕೊಟ್ಟಿದ್ದೀವಿ. ಹಾಗೆ ಫೇಸ್ಬುಕ್ನಲ್ಲಿ ಬರ್ತಾ ಇರುವಂತಹ ಅಶ್ವಮೇಧ ಚಾನಲ್, ಅಲ್ಲಿ ಕೂಡ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯನ್ನು, ಭರವಸೆ ಯೂಟ್ಯೂಬ್ ಚಾನಲ್ ಎರಡನ್ನೂ ಕೂಡ ಅವರು ಇನ್ನಷ್ಟು ಜನರಿಗೆ ಪರಿಚಯಿಸಬೇಕು ಎನ್ನುವ ಉದ್ದೇಶಕ್ಕಾಗಿ ಅಲ್ಲಿ ಹಲವಾರು ವಿಡಿಯೋಗಳನ್ನು ಹಾಕಿದ್ರು. ಪ್ರಭಾಕರ ಜವಳಿಯವರು, ರವಿಕಿರಣ್ ತಳವಾರ್ ಅವರು ಹಾಗೂ ಮಹೇಶ್ ಹಿರೇಮಠ್ ಅವರ ಇಡೀ ಟೀಮ್ಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಬಹಳ ಜನ ಪ್ರಶ್ನೆ ಕೇಳಿದ್ದೀರಿ, ಪ್ರಾಫಿಟ್ ಪ್ಲಸ್ ಪತ್ರಿಕೆ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ಎಲ್ಲಿ ಸಿಗುತ್ತೆ, ಇದನ್ನು ನಾವು ಪಡ್ಕೊಳ್ಳೋದು ಹೇಗೆ ಅಂತ. ಪ್ರಾಫಿಟ್ ಪ್ಲಸ್ ಪತ್ರಿಕೆ ಬೇಕಾದವರು ಪ್ರಾಫಿಟ್ ಪ್ಲಸ್ kannada@gmail.comಗೆ ಒಂದು ಮೇಲನ್ನು ಹಾಕಬಹುದು. ಹಾಗೆ ಇಲ್ಲೀಗ ನಂಬರನ್ನು ಕೂಡ ಕೊಡ್ತಾ ಇದ್ದೀವಿ. ಈ ನಂಬರ್ಗೆ ವಾಟ್ಸಪ್ ಮೂಲಕ ನಿಮ್ಮ ಡೌಟ್ಗಳನ್ನು ಕೇಳಬಹುದು, ನಿಮ್ಮ ವಿಳಾಸಗಳನ್ನು ಕಳಿಸಬಹುದು. ಇದಲ್ಲದೇ ವಿವಿಡ್ ಲಿಪಿ ಎನ್ನುವ ಆ್ಯಪಲ್ಲಿ ಪ್ರಾಫಿಟ್ ಪ್ಲಸ್ ಪತ್ರಿಕೆ ಲಭ್ಯ ಇರುತ್ತೆ. ದೇಶ ವಿದೇಶಗಳಲ್ಲಿ ಇರುವಂಥವರು, ಬೇರೆ ಬೇರೆ ಊರುಗಳಲ್ಲಿ ಇರುವಂಥವರು, ಅಥವಾ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ಪತ್ರಿಕೆಯನ್ನು ಓದುವ ಅಭ್ಯಾಸ ಇರುವಂಥವರು ವಿವಿಡ್ ಲಿಪಿ ಮೂಲಕವೂ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯನ್ನು ತರಿಸ್ಕೊಳ್ಬಹುದು. ಏನಪ್ಪ ಪ್ರಾಫಿಟ್ ಪ್ಲಸ್ ಪತ್ರಿಕೆ ಅಂತ ಹೇಳ್ತಾ ಇದ್ದಾರೆ, ಇದು ಬಿಸ್ನೆಸ್ಸಿಗೆ ಸಂಬಂಧಿಸಿದ ಪತ್ರಿಕೆನಾ ಅಂತ ಅನುಮಾನ ನಿಮಗೆ ಬರೋದು ಅತ್ಯಂತ ಸಹಜ. ಸಂತೋಷವೇ ಸಂಪತ್ತು ಎಂದು ನಂಬಿರುವಂತಹ ಪಾಸಿಟಿವ್ ಸೈಕಾಲಜಿಯ ಕನ್ನಡದ ಮೊಟ್ಟ ಮೊದಲ ಮಾಸಪತ್ರಿಕೆ ಪ್ರಾಫಿಟ್ ಪ್ಲಸ್. ಏನಿರುತ್ತೆ ಪ್ರಾಫಿಟ್ ಪ್ಲಸ್ಸಿನ ಮುಖ್ಯ ಉದ್ದೇಶ ಏನು? ಸಂತೋಷವೇ ಸಂಪತ್ತು ಅಂತಲೇ ಹೇಳ್ತಾ ಬಂದಿದ್ದೀವಲ್ಲ, ಈ ಸಂಪತ್ತನ್ನು ಅಂದರೆ ಯಾಕಾಗಿ ನಾವು ಸಂಪತ್ತು ಅಥವಾ ಸುಖ ಎಲ್ಲ ಹೇಳ್ತಾ ಇದ್ದೀವಿ? ಒಂದು ಗುಣಮಟ್ಟದ ಜೀವನವನ್ನು ಹೊಂದೋದಕ್ಕೆ. ಗುಣಮಟ್ಟದ ಜೀವನವನ್ನು ಹೊಂದೋದು ಹೇಗೆ? ಪ್ರತಿ ವ್ಯಕ್ತಿ ಕೂಡ ಗುಣಮಟ್ಟದ ಜೀವನವನ್ನು ಹೊಂದಬಹುದು. ನಾನು ಜಾಸ್ತಿ ಓದಲಿಲ್ಲ, ನಾನು ಜಾಸ್ತಿ ಸಂಪಾದನೆ ಮಾಡ್ತಾ ಇಲ್ಲ, ನನಗೆ ಅದಿಲ್ಲ ಇದಿಲ್ಲ, ಹಾಗಾಗಿ ನನಗೆ ಕ್ವಾಲಿಟಿ ಲೈಫ್ ಇಲ್ಲ, ಗುಣಮಟ್ಟದ ಜೀವನ ಇಲ್ಲ, ಹಾಗೆ ಭಾವಿಸಬೇಕಾಗಿಲ್ಲ. ಗುಣಮಟ್ಟದ ಜೀವನವನ್ನು ಹೇಗೆ ಹೊಂದಬಹುದು, ಹೇಗೆ ಹೊಂದಬೇಕು ಅನ್ನುವುದನ್ನೇ ತುಂಬ ಫೋಕಸ್ ಮಾಡಿರುವಂತಹ ಪ್ರಾಫಿಟ್ ಪ್ಲಸ್ ಪತ್ರಿಕೆ ಕಳೆದ 6 ವರ್ಷಗಳಿಂದ ಬರ್ತಾ ಇದೆ. ಸಾವಿರಾರು ಕುಟುಂಬಗಳಲ್ಲಿ ಬದಲಾವಣೆಗಳನ್ನು ತಂದಿದೆ. ಯಾವಾಗ ಸಾವಿರಾರು ಕುಟುಂಬಗಳಲ್ಲಿ ಒಂದು ಪತ್ರಿಕೆ ಬದಲಾವಣೆಯನ್ನು ತಂತೋ ಆಗ ಅದರ ಮುಂದಿನ ಹಂತವಾಗಿಯೇ ನಾವು ಭರವಸೆ ಎನ್ನುವ ಯೂಟ್ಯೂಬ್ ಚಾನಲನ್ನು ಆರಂಭಿಸಿದ್ವಿ. ಇವತ್ತು ಭರವಸೆ ಯೂಟ್ಯೂಬ್ ಚಾನಲ್ ಮೂಲಕ ತಾವು ಹಲವಾರು ಜನ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ನೀವು ಕಾರ್ಯಾಗಾರಗಳನ್ನು ಎಲ್ಲಿ ಮಾಡ್ತೀರಿ, ಯಾವಾಗ ಮಾಡ್ತೀರಿ, ಅಲ್ಲಿ ನಾವು ಜಾಯಿನ್ ಆಗಬೇಕು ಅಂತ. ಖಂಡಿತ ನಾವು ಕಾರ್ಯಾಗಾರಗಳ ಬಗ್ಗೆಯೂ ಕೂಡ ಬಹಳಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಕಾರ್ಯಾಗಾರದ ಅಗತ್ಯತೆ ಪ್ರತಿಯೊಬ್ಬರಿಗೂ ಇದೆ. ಯಾಕೆಂದರೆ ಓದಿದಷ್ಟೇ ಸಾಕಾಗಲ್ಲ, ಕೇಳಿದ್ರಷ್ಟೇ ಸಾಕಾಗಲ್ಲ, ನಾವು ಅಳವಡಿಸಿಕೊಳ್ಳೋದಕ್ಕೆ ಇಂತಹ ಕಾರ್ಯಾಗಾರಗಳ ಅಗತ್ಯತೆ ಖಂಡಿತವಾಗಿಯೂ ಇದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಬರ್ತೀವಿ. ನಾನು ಮೊದಲು ಹೇಳಿದ ಹಾಗೆ ಭರವಸೆ ಒಂದು ಕುಟುಂಬ. ಈ ಕುಟುಂಬದ ಸದಸ್ಯರುಗಳ ಹಾಗೆ ನಾವು ಎಲ್ಲರೂ ಕೂಡ ಒಂದು ಉದ್ದೇಶದ ಎಡೆಗೆ, ಒಂದು ಉನ್ನತವಾದ ಗುರಿಯೆಡೆಗೆ ಹೋಗಲೇಬೇಕಾಗಿದೆ. ಆ ಒಂದು ಪ್ರಯಾಣದಲ್ಲಿ ನೀವೆಲ್ಲರೂ ನನ್ನ ಜೊತೆಗಿದ್ದೀರಿ. ಅಂದಹಾಗೆ ಈ ಭರವಸೆ ಯೂಟ್ಯೂಬ್ ಚಾನಲನ್ನು ಬಹಳಷ್ಟು ಜನಕ್ಕೆ ತಲುಪಿಸೋದ್ರಲ್ಲಿ ನಿಮ್ಮ ಒಂದು ಪ್ರಯತ್ನ ಇದೆಯಲ್ಲ, ಅದು ಬಹು ದೊಡ್ಡದು. ನೀವು ಒಬ್ಬರಿಗೊಬ್ಬರಿಗೆ ಹೇಳ್ತಾ, ಪ್ರತಿದಿನವೂ ಇದನ್ನು ವೀಕ್ಷಿಸ್ತಾ, ಇನ್ನಷ್ಟು ಜನರಿಗೆ ಶೇರ್ ಮಾಡ್ತಾ ಭರವಸೆಯೆಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ. ಹಾಗಾಗಿ ನಮ್ಮ ಎಲ್ಲ ವೀಕ್ಷಕರಿಗೂ ಇಂಥ ಸಂದರ್ಭದಲ್ಲಿ ನನ್ನ ಅನಂತ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಏನಪ್ಪ ಭಾಳ ಕತೆ ಹೇಳ್ತಾ ಇದ್ದಾಳೆ ಇಷ್ಟೊತ್ತಿನವರೆಗೂ, ಏನು ಇವತ್ತಿನ ಟಾಪಿಕ್ಕು ನಿಮಗೆ ಅನಿಸಿರುತ್ತೆ ಅಲ್ಲ. ನಮ್ಮ ಚಾನಲನ್ನು ನೋಡ್ತಾ
ನಿಮಗೆ ಒಂದು ವಿಚಾರ ಸ್ಪಷ್ಟವಾಗಿರುತ್ತೆ. ನಾವು ಕೆಲವು ಪದಗಳ ಬಳಕೆಗಳನ್ನು ಎಷ್ಟು ಎಚ್ಚರಿಕೆಯಿಂದ ಮಾಡ್ತಾ ಇದ್ದೀವಿ. ಹೌದು, ನಾನು ಉದ್ದೇಶಪೂರ್ವಕವಾಗಿ ಕೆಲವು ಪದಗಳನ್ನು ಹೀಗೆ ಅಂತಾನೆ ಬಳಸ್ತಾ ಇದ್ದೀನಿ. ಅದು ಯಾವುದು? ಮುಖ್ಯವಾಗಿ ಸಮಸ್ಯೆಗಳನ್ನು. ಸಮಸ್ಯೆ ಅಂತ ಅನ್ನುವ ಬದಲು ಅದನ್ನು ಸವಾಲು ಅಂತ ಹೇಳ್ತಾ ಇದ್ದೀವಿ. ನೋಡಿ, ಸಮಸ್ಯೆ ಅಂತ ಹೇಳುವ ಬದಲು ಸವಾಲು ಅಂತ ಹೇಳಿದಾಗ ಹೇಗೆ ಮನಸ್ಸು ಅದನ್ನು ಸ್ವೀಕರಿಸುತ್ತೆ ಅಂತ ಒಂದು ಉದಾಹರಣೆ ಕೊಡ್ತೀನಿ. ಹೇಗೆ ಗೊತ್ತಾ, ಜೀವನ ಅನ್ನೋದು ನಾವು ನಡ್ಕೊಂಡು ಹೋಗ್ತಾ ಇರುವಂಥ ಒಂದು ಪ್ರಯಾಣ. ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾ ಇರುವಾಗ ಒಂದೇ ರೀತಿ ಇರಲ್ಲ ದಾರಿ. ಒಂದು ಎತ್ತರದ ಬೆಟ್ಟ ಹತ್ತಿ ಇಳಿದು ಮತ್ತೆ ಮುಂದೆ ದಾರಿ ಸೇರಬೇಕಾಗತ್ತೆ. ಆ ಎತ್ತರದ ಬೆಟ್ಟ ಹತ್ತಬೇಕಾಗತ್ತೆ. ಅಥವಾ ಒಂದು ಆಳವಾದ ಯಾವುದೋ ಹೊಂಡದ ಥರ ಇರುತ್ತೆ, ಅದನ್ನು ದಾಟ್ಕೊಂಡು ಹೋಗಬೇಕಾಗತ್ತೆ. ಅದನ್ನು ಇಳಿದು ಮತ್ತೆ ಮೇಲೆ ಹತ್ತಬೇಕಾಗತ್ತೆ. ಕಲ್ಲು ಮುಳ್ಳುಗಳಿಂದ ತುಂಬಿದಂಥ ಯಾವುದೋ ದಾರಿಗಳಿರುತ್ತೆ, ದಾರಿ ಚಿಕ್ಕದಾಗಿರುತ್ತೆ, ಅದನ್ನು ಕೂಡ ದಾಟ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ಇಂತಹ ಸಂದರ್ಭಗಳಲ್ಲಿ ಈಗ ಉದಾಹರಣೆಗೆ ಬೆಟ್ಟವೇ ಅಂದ್ಕೊಳ್ಳಿ. ಈ ಬೆಟ್ಟ ಇದೆ, ಅಯ್ಯೋ ಬೆಟ್ಟ ಎದುರಾಯಿತು, ನನಗೆಂಥ ಸಮಸ್ಯೆ ಎದುರಾಯಿತು ಅಂದ್ಕೊಳ್ಳೋ ಬದಲು ನಾನು ನಡೀತಾ ಇದ್ದೆ, ಈಗೊಂದು ಚಾಲೆಂಜ್ ಎದುರಾಯಿತು, ನನಗೆ ಒಂದು ಸವಾಲು ಎದುರಾಯಿತು. ಏನದು ಸವಾಲು? ಬೆಟ್ಟವನ್ನು ಹತ್ತುವಂಥದ್ದು. ಬೆಟ್ಟ ಹತ್ತಿ ಇಳಿದ್ರಾಯಿತು, ಇದು ಸವಾಲು. ಅಂದರೆ ಈ ಸವಾಲು ಅಂತ ಅಂದಾಗ, ಚಾಲೆಂಜು ಅಂತ ಅಂದಾಗ ಏನು ಮಾಡ್ತೀವಿ ಗೊತ್ತಾ? ನಾವು ನನಗೆ ಒಂದು ಯಾರು ಒಂದು ಚಾಲೆಂಜ್ ಹಾಕಿದಾಗ ಏನು ಮಾಡ್ತೀವಿ? ಹೌದು, ನಾನು ಆ ಚಾಲೆಂಜನ್ನು ಫೇಸ್ ಮಾಡಬೇಕು, ಆ ಚಾಲೆಂಜನ್ನು ಫೇಸ್ ಮಾಡೋ ಶಕ್ತಿ ನನಗಿದೆ ಅಂತ ಭಾವಿಸ್ತೀವಿ ತಾನೆ. ಹಾಗೇ ಈ ಬೆಟ್ಟ ಎದುರಾಯ್ತಾ, ಬೆಟ್ಟ ಹತ್ತಬೇಕು, ಹತ್ತಿ ಇಳಿದ್ರಾಯ್ತು, ಇದು ನನ್ನ ಶಕ್ತಿಗೆ ಒದಗಿದ ಒಂದು ಸವಾಲು. ನನ್ನಲ್ಲಿ ಆ ಶಕ್ತಿ ಇದೆ ಬೆಟ್ಟ ಹತ್ತುವಂಥದ್ದು, ಅದಕ್ಕೆ ನಾನು ಆರಾಮಾಗಿ ಹತ್ತಬಲ್ಲೆ. ಇಲ್ಲಾಂದರೆ ನಡೀತಾ ಹೋಗ್ತಾ ಇರುವಾಗ ಒಂದು ಬೆಟ್ಟ ಬಂತು ಮುಂದೆ ಅಂದರೆ, ಅಯ್ಯೋ ದೇವ್ರೆ ಹೀಗಾಗೋಯ್ತಲ್ಲ, ಹೇಗೆ ಹತ್ತಲಿ? ಕಾಲು ತನ್ನ ಶಕ್ತಿಯನ್ನೇ ಕಳ್ಕೊಂಡ್ಬಿಡುತ್ತೆ. ಹತ್ತಕ್ಕೆ ನನಗಾಗಲ್ಲ ಅಂತ ನಿರ್ಧರಿಸಿಬಿಡುತ್ತೆ, ಪ್ರಯತ್ನನೇ ಪಡಲ್ಲ. ನನಗಿದೊಂದು ಸವಾಲು, ಹಾಗೆ ಯೋಚನೆ ಮಾಡಿ. ನನಗಿದೊಂದು ಸಂಕಷ್ಟ ಅಂತ ಯೋಚನೆ ಮಾಡಿಬಿಡಿ. ಯಾವುದೇ ಪರಿಸ್ಥಿತಿಗಳು ಬರಲಿ, ಅದನ್ನು ನಾವು ಮನಸ್ಸಿಗೆ ಮೊಟ್ಟ ಮೊದಲ ಬಾರಿಗೆ ಕೊಡೋದಿದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಇದು ಒಂದು ಸವಾಲು, ಇದನ್ನು ದಾಟ್ಕೊಂಡು ಹೋಗೋಣ, ಇದು ಇಷ್ಟೇ ಅಂತ ಯೋಚಿಸಿದ್ರೆ ಅದಷ್ಟೇ ಅನಿಸ್ತಿರುತ್ತೆ. ಅಯ್ಯೋ ಇದೊಂದು ಕಷ್ಟ ಆಗೋಯ್ತಲ್ಲ ಅಂತ ಅಂದ್ಬಿಟ್ರೆ ನಿಜವಾಗಿಯೂ ಅದು ಕಷ್ಟ ಅಂತ ಭಾವಿಸ್ಬಿಡುತ್ತೆ. ಸಮಸ್ಯೆ ಅನ್ನುವ ಬದಲು ಇದೊಂದು ಸವಾಲು ಎದುರಾಗಿದೆ, ಇದೊಂದು ಚಾಲೆಂಜ್ ಎದುರಾಗಿದೆ ಅಷ್ಟೇ ಭಾವಿಸಿ ನೋಡಿ. ಕೇವಲ ಅಷ್ಟೇ ಭಾವಿಸಿ ನೋಡಿ. ಯಾವುದೇ ರೀತಿಯಾದಂತಹ ಪರಿಸ್ಥಿತಿ ಇರಲಿ, ಹಣಕಾಸಿನದಿರಲಿ, ಸಂಬಂಧಗಳಿರಲಿ, ಆರೋಗ್ಯಗಳಿರಲಿ, ಕೆಲಸ ಹೋಗೋದಿರಲಿ, ಯಾವುದೇ ಸಂದರ್ಭಗಳಿರಲಿ, ಒಂದು ಚಾಲೆಂಜ್ ನನಗೆ ಎದುರಾಗಿದೆ, ಒಂದು ಸವಾಲು ನನಗೆ ಎದುರಾಗಿದೆ, ಈ ಸವಾಲನ್ನು ನಾನು ಎದುರಿಸ್ತೀನಿ. ಯಾಕೆಂದರೆ ಅದು ಸವಾಲು ತಾನೆ, ಸವಾಲುಗಳಿರೋದೇ ತಾನೆ ಅದನ್ನು ಎದುರಿಸೋದಕ್ಕೆ. ಇಂಥ ಒಂದು ಸವಾಲನ್ನು ನಾನು ಎದುರಿಸಿದೆ, ಎಷ್ಟೊಂದು ಸವಾಲುಗಳನ್ನು ಎದುರಿಸಿದ್ದೀನಿ, ಇದೊಂದು ಯಾವ ಮಹಾ ಅಂತ ಅನ್ನಿಸ್ಬಿಡುತ್ತೆ. ಕಷ್ಟ ಅನ್ನಬೇಡಿ, ಸಂಕಷ್ಟ ಅನ್ನಬೇಡಿ, ಸವಾಲು ಅಂದ್ಬಿಡಿ, ಚಾಲೆಂಜ್ ಅಂದ್ಕೊಳ್ಳಿ. ಆಗ ಅದನ್ನು ನೋಡುವ ರೀತಿಯೇ ಬದಲಾಗ್ಬಿಡುತ್ತೆ. ಸರಿ ತಾನೆ? ಭರವಸೆ ಸಣ್ಣ ಸಣ್ಣ ವಿಚಾರಗಳ ಮೂಲಕವೇ ಬದುಕಿನಲ್ಲಿ ಬಹುದೊಡ್ಡ ಸುಧಾರಣೆಯ ತರೋದಕ್ಕೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡ್ತಾ ಇದೆ. ಭರವಸೆ ನಿಮಗೆ ಇಷ್ಟವಾಗ್ತಾ ಇದೆ, ಇನ್ನಷ್ಟು ಜನರಿಗೆ ಅದು ತಲುಪುವುದಕ್ಕೆ ನಿಮ್ಮ ಪ್ರಯತ್ನ ಬಹಳ ಮುಖ್ಯವಾದದ್ದು. ಕಮೆಂಟ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನರಿಗೆ ಇದನ್ನು ತಲುಪಿಸೋದಕ್ಕೆ ನೀವು ನಮ್ಮ ಜೊತೆಗೆ ಕೈ ಜೋಡಿಸಿ. ನಮಸ್ಕಾರ.